ಬಾಯ್ಪಾಟಿ ಇದೆಯಲ್ಲ 80 ವರ್ಷ ಪುರಾಣ ಕೇಳಿ ಶರಣ ಬ್ಯಾಂಕಿಂದ ಏನಿದ್ದ ಎಲ್ಲರೂ ಬಾಯ್ಪಟ್ಟಿದ್ದಲ್ಲ ಇನ್ನೊಂದೇ ಕೇಳ್ಕೊಂಡು ಹೋಗುದು ಇನ್ನೊಂದು 80 ವರ್ಷ ಅನ್ನ ಪುರಾಣ ಅದಕ್ಕೆ ನಂಬಿಕೆ ಅಂದರೆ ಓದಿನ ಶಿವನು ನಂಬಬೇಕು ನೆನೆಸ್ಬೇಕು ಭಕ್ತಿಯಿಂದ ಬಂದು ಎಲ್ಲವೂ ಸಾಧ್ಯ ಧೂಪದ ದೀಪದ ಬರ್ತಾರೆ ಗುಡಿಗೆ ಬರಲ್ಲ ಶಾಸ್ತ್ರದ ನನಗೆ ಈಗ ಬಹಳ ವರ್ಷಗಳಿಂದ 12 ಸ್ವಲ್ಪ ಬಸವಣ್ಣ ಮಹಾಕ್ರಾಂತಿಯನ್ನು ಮಾಡಿದ ಶರಣ ಸ್ವಲ್ಪ ಮಾನಮ್ಮ ಮಗ ಸ್ವಲ್ಪ ಖಜಾನ ಪರ್ವತಕ್ಕೆ ಪಡಿತು ಶರಣ ಸ್ವಲ್ಪ ಬಸವಣ್ಣ ಕ್ಷೇತ್ರ ಜಗ ಪುಣ್ಯ ಕ್ಷೇತ್ರದ ಅಧಿಕಾರಿಗಳು ಮಾಡಿದ ಒಂದು ದೊಡ್ಡ ಕೊಡುವ ತಾಟಿಕೆ ಜಲ ಮಾಡಿ ತಿರುಗಿ ಕೇಳ್ಕೊಂಡು ಶರಣ ಉದಾಹರಣೆ ಬಾರಿ ಅಂತ ಬಂದ ಮಾಡಿದ ಭೀಮಾಗ ಎಲ್ಲ ರೀತಿ ಹೇಳಿದೆ ಪ್ರಾರಂಭ ನಮಗೆ ಚಳಿ ಕಲೆ ನಮ್ಗೆ ಗೊತ್ತಾಗ ಕಲೆ ಅದು ಬಸವಣ್ಣ ಕುಳಿದ ಕಲೆ ಅದು ತಾಸು ಕಟ್ಟಿಗೆ ಮನೆ ಹೆಚ್ಚಿತ್ತು ಕಟ್ಟಿ ಸಿಗಲಿಲ್ಲ ಊರದಾಟ ಸಿಗದ ಏನ್ ಬಂದ ಕಾಡು ಗೊತ್ತಾಗಿದ್ದು ಕಲೆ ಕಡೆಗೆ ಆಯ್ತು ಮಕ್ಕಳು ಕೇಳಿದ ಯಪ್ಪ ಶರಣಪ್ಪ ಸಾಕು ಗಂಡು 5 ಮಕ್ಕಳು ಹೆಣ್ಣು ಒಂದು ಪದ್ಧತಿ ಇತ್ತಲ್ಲ ಏನ್ ಮಾಡಿ ಉಪಚಾರ ಮಾಡಿ ಮಳೆ ಹೆಚ್ಚಿತ್ತು ಕಟ್ಟಿಗಿಂದ ದಾಸೋಹ ಬಂದಾಗಿದ್ದ ಏನ್ ಮಾಡಿ ಮತ್ತೆ ಬಾಲಚಾರ ಮಾಡಿಬಿಟ್ಟ ಆಯ್ತು 4-5 ಫುಲ್ ಮಾಡಿದ್ದೆ ಹೋಗಿ ಕೇಳಿದ್ರು ಒಂದು ಕೋಳಿ ₹1 ಕೊಡ್ತಿದ್ದೆ ಅನಿವಾರ್ಯ ನಿಂತಲ್ಲ 1000 ರೂಪಾಯಿ ಗಂಟು ಬರ್ತದೆ ಸೈಡ್ ಅದಕ್ಕೆ ಈ ಜೀವನದೊಳಗೆ ನಮ್ಗೆ ಸ್ವಲ್ಪ ಆರೋಗ್ಯ ಎಲ್ಲಂತೆ ದೇವರಲ್ಲೇ ಇರ್ತಾರೆ ಎಲ್ಲಂದ್ರೆ ದೇವರಲ್ಲೇ ಇಲ್ಲ ಅದಕ್ಕೆ ಅದನ್ನು ತಿಂದ ಭಾಳ ಕೆಲಸ ಮಾಡಿದ್ದಾರೆ ಶರಣ ನಮ್ಗೆ ಮೊದಲು ಪಡ್ಕೊಂಡು ನಮ್ಗೆ ಏನಾದ್ರು ಕೆಟ್ಟ ಹೋಗ್ತಾರೆ ಅದಕ್ಕೆ ನಮ್ಗೆ ಕೆಲವೊಂದೇ ಹೋಗಿ ಅನಿಸೋದು ಒಬ್ಬ ಸರ್ಕಾರ ಶರಣತೆ ಆಕೆ ಮಾಡಿರ್ತಾರೆ ಅತಿ ಶ್ರೀಮಂತ ಮಕ್ಕಳಾಗುವುದಿಲ್ಲ ಯಾಕಂದ್ರೆ ಶ್ರೀಮಂತಿಗೆ ಸತ್ಯಶುದ್ಧಗಾಗಿ ಬಂದಂತ ಶ್ರೀಮಂತರು ಮೋಸದ ಬಂದಂತ ಶ್ರೀಮಂತರು ಅತಿ ಶ್ರೀಮಂತರು ಸಾವಿರಾರು ಕೋಟಿ ಇದ್ದಾರೆ ಅದು ನಮ್ಮ ರೈತರು ಮನೆ ಗಾಳಿ ಬೀಜ ಒಂದು ಕೋಟಿ ಸಾಕಿದೆ ನಮ್ಮ ರೈತರಿಗೆ ಸಾವಿರಾರು ಕೋಟಿ ಬೆಳೆಸಾರದ ಸ್ವಲ್ಪ ಉಳಿದ ನಾವು ಅಂಥವ್ರ ಮಕ್ಕಳಾಗುದು ಅತಿ ಶ್ರೀಮಂತರ ಮಕ್ಕಳು ಯಾಕೆ ಕರ್ಬಿಟ್ಟು ಪಾಪಿಟ್ಟು ಸಾಕಷ್ಟು ಬನ್ನಿ ಚಡಂತೆ ಹಾಗೆ 80 ಹಾಕಿ ಮಕ್ಕಳಿಗೆ ಕೊಟ್ಟರೆ ಒಬ್ಬ ಬಡವನ ಮಕ್ಕಳು ಬೇಡ ಸರ್ಕಾರಿ ಮಕ್ಕಳು ಇರ್ತಾರೆ ಒಬ್ಬ ಬಡವನಿಗೆ 6 ಮಕ್ಕಳು 2 ಮೇಲೆ 2 ಮಗಲಾಗಿ ಹಾಕಿ ಸೆಡಪ್ ದರ್ಶನ ಪಡೆದು ಸರ್ಕಾರ ಬಂದಿದ್ದು ಏನು ಜಗಳ ಬೆಳೆಸಿ ಬಿಟ್ಕೊಂಡು ಎಲ್ಲ ಮಾಡ್ಕೊಂಡು ಬಾರ್ದು ಹೊಂಟಿದೆ ಆ ಬಡವನ ಹೊಂಟಿದ್ದಲ್ಲ ಹಾಕಿ ಆ ಬಡವ ಮಾಡಿ ಒಂದು ಭರಸ ಮಾಡಿರ್ಪ ಕೋಸು ಹ್ಯಾಂಗ ಹೋಗುದು ಅಂತ ಹೇಳಿ ನಿಜವಲ್ಲ ಅವ್ರು ಮಾಡ್ಕೊಬರ್ತೀನಿ ಅಂತ ಬಾಯ ಮಣ್ಣು ಹಾಕ ಸಾಕ ನಾ ಯಾರು ಗೊತ್ತಾಗ್ತಿಲ್ಲ ಗೊತ್ತೈತೆ ಊರು ಸಾಕ ಗೊತ್ತೈತೆ ಸ್ವಲ್ಪ ನಿನ್ನ ಬಾಯ ಮಣ್ಣ ಆ ಕೂತ್ ತಪ್ಪೋದಂಗೆ ಉಳಿಸಿ ಹಾಗೆ ಬಾರ್ದು ಚೆನ್ನಾಗಿ ಕೂತಿದ್ದೀಗ ಬರ್ತದೆ ಚೆನ್ನಾಗಿ ಬಂದು ಬಿಟ್ಟಾವ ಯಾಕವ ಅಂತ ₹90,000 ಕೊಡೋದು ಬೇಡಂತ ನಿನಗೆ ಇದನ್ನು ಮಕ್ಕಳ ಕೊಡೋದು ನಿನ್ನ ಮಕ್ಕಳ ಯಾಕೆ ಆ ದಾರಿ ಕೂಸು ದಬ್ಬೈತದ ಆ ಕೂಸು ಎದುರು ಮಕ್ಕಳಿತ್ತು ಯಪ್ಪ ನಡೀತಿರ್ತದೆ ಅದಕ್ಕೆ ಭಕ್ತಿ ಬೇಕು ಭಕ್ತಿಯಿಂದ ಜಗತಿ ಭಕ್ತಿಯಿಂದ ಅಸಾಧ್ಯವೇ ಆಗಲಿಲ್ಲ ಜಗತ್ತಿನ ಭಕ್ತಿ ಬೇಕಾಗಬೇಕು ಭಕ್ತಿ ಒಳಗೆ ಯಾರು ಒಳಗಿನ ಭಕ್ತಿ ಬೇರೆ ಹಾಗೆ ಭಕ್ತಿ ಬೇರೆ ಒಳಗೆ ಹೊರಗೆ ಒಂದ ಭಕ್ತಿ ಇರಬೇಕು ಅದು ಜೀವ ಒಂದಾಗಿತ್ತು ಅದಕ್ಕೆ ಗುಡಿಗೆ ಬರ್ತೀರಿ ಬಗ್ಗೆ ಭಾಳ ಮಂದಿ ಇವರಾಗ ಎಲ್ಲ ಭಾಳ ಬರ್ತೀರಿವಲ್ಲ ಈ ವರ್ಷ ಪುರಾಣ ಏನಿದೆ ನಿಂಗಾಗಿ ಭಾಳ ಮಂದಿ ಇವರಾಗ ಎಷ್ಟು ಮಂದಿ ಬಾಳಿ ಕೈ ಎತ್ತಿ ಎಷ್ಟು ಮಂದಿ ಬಾಳಿ ಇಟ್ಟು ಎಷ್ಟು ಮಂದಿ ಬಾಳಿ ಇಟ್ಟಿದ್ರು ಹಾ ಎಷ್ಟು ಮಂದಿ ಬಾಳಿ ಇಟ್ಟು 1 2 3 4 ನಿಮ್ಗೆ ಸರಿಯಾಗಿ ಬೇಡ 4 ಮಂದಿನ ನೀವು ಅದು ಕೊಟ್ಬಿಟ್ರೆ ನೀವಪ್ಪ ಅದು ಇದೆ ನಿಮ್ಗೆ ರೇಟ್ ಇದೆ ನೋಡು ಲಿಂಗದ ಪ್ರಕಾಶ ಲಿಂಗದ ಜ್ಞಾನ ನಾವು ಹೇಳಿ ಸಾಧ್ಯ ಲಿಂಗ ಅದಕ್ಕೆ ಸಣ್ಣಪ್ಪ ಲಿಂಗ ಪೂಜೆ ಮಾಡಿ ಅಕ್ಷತೆ ಪಡ್ಕೊಂಡ ನೀವ ಪೂಜೆ ಅಕ್ಷತೆ ನೀವು ಗೊತ್ತಲ್ಲ ಅದಕ್ಕೆ ಹಂಗ ಬಂದಿ ಕೂತಿ ಬರೋದು ಸಾಧ್ಯ ಅದಕ್ಕೆ ಲಿಂಗದ ಜಾತಿ ಇಲ್ಲ ಯಾರು ಬೇಕಾದ್ರೆ ಲಿಂಗ ಕಟ್ಬೋದು ಅದಕ್ಕೆ ಲಿಂಗ ಪೂಜೆ ಮಾಡಿ ಕ್ಷತ್ರಿ ಪಡ್ಕೊಂಡು ಬಸವಣ್ಣ 12 ಇಟ್ಕೊಂಡು ಬಸವಣ್ಣ ಕಾಯಿ ತಿಂದುಕೊಂಡು ಎಲ್ಲ 7 ಜನ ಬಂದರು ಎಲ್ಲ ಮಂದಿ ಬಂದಿದ್ರು ಬಸವಣ್ಣ ಮಹಾನ್ ಯೋಗ 7 ಜಗತ್ತಿನ ಎಲ್ಲ ಜಾತಿ ಮಂದಿ ಬಸವಣ್ಣ ಮಹಾನ್ ಯಾಕೆ ಬಸವಣ್ಣ ಜಾತಿ
ಜಾತ್ಯಾತೀತವಾಗಿ, ವರ್ಣಾತೀತವಾಗಿ, ಪಕ್ಷಾತೀತವಾಗಿ ಬಸವಣ್ಣ ಬಾಳೆ. ಬಸವಣ್ಣ ಅಂತ ವ್ಯಕ್ತಿಲ್ಲ, ಹುಟ್ಟಲ್ಲಿ ಬಸವಣ್ಣ ಅಂತ ವ್ಯಕ್ತಿ. ಅದಕ್ಕೆ ಬಸವಣ್ಣ ಕೆಲಸ ಇಟ್ಕೊಂಡು ದೇಶ ವಿದೇಶದಿಂದ ಬಂದ ಜನರು ಎಲ್ಲಿಂದ ಬಂದು ಬಸವಣ್ಣ ವಿಶ್ವಭೂತಿ, ವಿಶ್ವಗುರು ಬಸವಣ್ಣ. ಬಸವ ತತ್ವ ಜಾತಿ ಇಲ್ಲ, ಶರಣ ಧರ್ಮದ ಜಾತಿ ಇಲ್ಲ. ಅದಕ್ಕೆ ನಮ್ಮ ರಾಷ್ಟ್ರ ಜಾತಿ ಇದೆ, ಎಲ್ಲರೂ ಮಾತ್ರ ಜಾತಿ ಇದೆ. ನಮ್ಮ ಮುಂಜಾನೆ ಮಾತಾಡೋದು ಮತ್ತೊಬ್ಬ ಈ ಜಾತಿ ಜಾತಿ ಇದೆ. ಜಾತಿ ವಿಷ ಧರ್ಮ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜಲು ಜ್ಞಾನ ಪೂಜಲು ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ. ಅದಕ್ಕೆ ಅಪ್ಪ ಬಸವಣ್ಣ ಏನ್ ಹೇಳಿದ, ಲಿಂಗಾಯತ ಪೂಜೆ ಮಾಡಿ, ಬ್ರಾಹ್ಮಣ ಸಂಧ್ಯಾವನ ಮಾಡಿ, ಮುಸಲ್ಮಾನ ನಮಾಜ್ ಮಾಡಿ, ಎಲ್ಲರೂ ಧರ್ಮ ಕಾಪಾಡಿದ್ದಾರೆ. ಮನೆಗಳಿಗೆ ಚೆನ್ನಾಗಿರಪ್ಪ ಬಿಟ್ಟು ಕೆಟ್ಟಿಲ್ಲ ಅಂತ ಬಸವ ಸಂದೇಶ ಕೊಟ್ಟ. ನಾವು ದುಡ್ದವ್ರೆ ಮತ್ತೊಂದು ಊಟ ಮಾಡ್ಬೇಕು. ಬಸವಣ್ಣ ಕಸಿದ ಗಾಯಕನಿಗೆ ಗಾಯಕತ್ವವನ್ನ ಶರಣ ಸಿದ್ಧಾಂತ ಶರಣ ಧರ್ಮ ಅದು ಗಾಯಕತ್ವ ಬಹಳ ಮಾಡ್ಬೇಕು. ಅದಕ್ಕೆ ಬಸವಣ್ಣ ಮಾಡಿ ಕಥೆ ಇಟ್ಕೊಂಡು ಕಾಸು ಮಹಾರಾಜ ಅಲ್ಲಿಂದ ಓಡಿ ಬಸವಣ್ಣ ದೇವ ಇಟ್ಕೊಂಡಿದ್ದ. ಏನ್ ಇಟ್ಕೊಂಡಿದ್ದ? 1,96,000 ಪ್ರಸಾದ ಕೊಡಬೇಕು. 1,96,000 ಕುಡಿತು. ಇನ್ನು 4,000 ಕುಡಿದು ಏನು ಮಾಡ್ತಿದ್ವಿ ಮಾಡ್ಕೊಂಡು ಕುಡಿತಿದ್ದ. ಒಂದು ಮೆಸೇಜ್ ಇದು ಕಾಸು ಮಹಾರಾಜ 6,000 ಊಟದ ಮಾತ್ರ ನಿಜ ಹೋಗ್ಬೇಕಂತ ಬಸವಣ್ಣ. ಕೋರಿಶೆಟ್ಟಿ ಭಟ್ಟ, ಕೋರಿಶೆಟ್ಟರಿಗೆ ಇವರ ಕೋರಿಶೆಟ್ಟ ಇವರು ಕೋರಿಶೆಟ್ಟಿ ಇದ್ದಿದ್ದವರಲ್ಲ ಅದ ಶೆಟ್ಟಿ ಇವರು. ಬಸವಣ್ಣ ಕೋರಿಶೆಟ್ಟಿ ಭಟ್ಟ ನಾವು ಹಸಿಗೆ ಕೊಟ್ಟು ಹಸಿ ಬಂದ್ರೆ ಆ ಕಡೆ ಒಂದು ಬಾಬರಿಗೆ ಕೊಡೋದು ಎರಡು ಹೋದ 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 ಹೋಗಂಗ ನೀನಮ್ಮ ಒಂದು ಅಡ್ಡ ಪ್ರಸಾರ ಮಾಡ್ತಿತ್ತು. ಹೆಣ್ಣು ಮಕ್ಕಳು ಒಬ್ಬನ ದೋಸ ಹೆಣ್ಣು ಮಕ್ಕಳ ನೀ ದೇವ್ರ ಧನ ಮಾಡ್ಕೋತ ಅಡಿಗೆ ಮಾಡಿದ್ರೆ ಅಡಿಗೆ ದೇವ್ರದ್ದು ಬರ್ತ ಊಟವ್ರಿಗೆ ಕ್ಯಾಟ್ ಕುಡಿಕಲಿ ನೀರಿಗಿರಲಿ ಸುಮಾರಿರಲಿ ಎಂತ ಕ್ಯಾಟ್ ಕೊಟ್ಟಿರಲಿ ದೇವ್ರ ಧನ ಮಾಡ್ಕೋತ ಅಡಿಗೆ ಹೆಣ್ಣು ಮಕ್ಕಳು ಅಡಿಗೆ ಮಾಡಿದ್ರೆ ಅದು ಊಟವ್ರಿಗೆ ಕ್ಯಾಟ್ ಕುಡಿಯೋದು ಸಂತೋಷ ಕೊಡ್ತದ. ಅದಕ್ಕೆ ನೋಡಿ ಯಾವಾಗ ಅಡಿಗೆ ಮಾಡ್ಬೇಕಂತ ಬಸವ 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 ಎರಡು ಸ್ವಲ್ಪ ಮಾತೇಜ ಧ್ಯಾನ ಮಾಡಿದ್ರೆ ಹಾಗೆ ಅಡಿಗೆ ಮಾಡಿದ್ರೆ ಊಟವ್ರಿಗೆ ಕ್ಯಾಟ್ ಮುಗಿಸಿ ಒಳ್ಳೆದ. ಅದಕ್ಕೆ ನೀನಮ್ಮ ಹೋಗೋ ಕಾಲಕ್ಕೆ ಬಸವಣ್ಣ ಗಡ್ಡೆ ಕೊಟ್ಟು ಪ್ರಸಾರ ಮಾಡಿ ಡಬ್ಬೆ ಬಟ್ಟ ಕಾಶ್ಮೀರ ಬಟ್ಟ ಅಂತ ಯಾವಾಗ ಒಟ್ಟು ಕಾಶ್ಮೀರ ಹುಟ್ಟದ ಈ ಬಸವಣ್ಣ ಹೋದ ಕಾಲಕ್ಕೆ ಮಹಾನಗರ ಬೆಟ್ಟದಾಗ ಎಲ್ಲ ನಡೀತು, ಪಾಲು ಬೆಳೀತು, ಮುಂದೆ ನಡೀತು, ನಡೀತು, ಪಾಲು ಎಲ್ಲ ತಿಂತು. ಬಸವಣ್ಣ ಮಾಡ ಸ್ನಾನ ಮಾಡ ಬಸವಣ್ಣ ಪಾಲು ಕೊಟ್ಟ ತೋಟೆಲ್ಲ ಮಾಡಿ ಸದಾ ಪಾಲು ಪ್ರಸಾದ ಕೂತಾಗ ಹೋಗೋ ವೇದ ಪ್ರಸಾದ ಇಟ್ಟಿದ್ದಾರೆ ಅಂತ ಇದು ಉಗಿಗೆ ಬರ್ತದೆ. ಉಗಿಗೆ ಅದು ನೀರಮ್ಮ ಕೈ ಹಾಕಿರ್ಬೇಕು, ಅದು ಪ್ರಸಾದ ಹಾಕಿರ್ಬೇಕು. ಡಾಕ್ಟಿ ಇನ್ನೂ ಉಗಿಗೆ ಬರ್ತದದು. ಅದಕ್ಕೆ ಹೆಣ್ಮಕ್ಳು ಯಾವಾಗ ಅಡಿಗೆ ಮಾಡ್ತಾಗ ದೇವರನ್ನ ಮಾಡಿ ಹೋಗುತ್ತೆ ಅಡಿಗೆ ಮಾಡಬೇಕು. ಇದ್ರ ಬಾಯ ಮಣ್ಣಾಕ ತೂಟಿರ್ತೀರಿ 25,000 ಬರೀ ಕಿವಾಗ ಬಾಯ ಐತೆ ಬಾಯ ಹೆಣ್ಮಕ್ಳು ದೇವ್ರ ಅಡಿಗೆ ಮಾಡಿದ್ರೆ ಅದು ಉದ್ದವ್ರು ಕಾಟ್ಕೊಂಡು ಅದಕ್ಕೆ ಇಲ್ಲಿ ನೀರಾಗ ಮಾಡಿದ ಪ್ರಸಾದನ ಎಲ್ಲಾರಿಗೆ ಕೈ ಏನ್ ಮಾಡ್ತಾರೆ ಅದಿನ್ನೂ ಉಗಿಗೆ ಬರ್ತಿತ್ತು. ನೀರು ಮಸ್ತ್ ಆಗಿರ್ಬೇಕು ಎಲ್ಲಾರಿಗೆ ಮಾಡ ಎಲ್ಲ ಜನ್ಮನಂತ ಮಹಾರಾಯ ವಿಜಯ್ ಗೊತ್ತಿಲ್ಲ ಹೇಳ್ತೀನಿ. ಇದು ಮಹಾರಾಜ ನಮ್ಮ ಕೂಟದಾಗ ಕಾಡು ಕುಟುಂಬ ಇಟ್ಬಿಟ್ಟಾನ ಕರ್ಕೊಂಡು ಹೋಗೋದ ನಮ್ಮ ಜಗಬಹುದು. ನೀವು ಬಂದು ಕರ್ಕೊಂಡು ಹೋಗಿಲ್ಲ ಬಸವಣ್ಣ ಬತ್ತಿ ಬಂದ್ರು ಅವರು ಒಂದು ಹಸಿವೆ ಕೊಟ್ಟಿದ್ದು ಹೆಂಗ್ ಮಗ ಆ ಹಸಿವೆ ಆ ಸಂದರ್ಭಕ್ಕೂ ಕರ್ಕೊಂಡು ಬಂದು ಬಸವಣ್ಣ ಬಂದ 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 ಜನ ಗೊತ್ತಿಲ್ಲ ರಾಜ್ಯದ ಗೊತ್ತಾಗ ಮಹಾರಾಜ ಮಹಾದೇವ ಉಪ ಗೊತ್ತಾಗ ಹೀಗೆ ಮಾಡಿ ಅವ್ಯಾವ ಬಸವಣ್ಣ ಅಂತ ಒಬ್ಬ ಕೊಲಿಗಾರ ಕಳಿಸಿದ ನಿನಗೆ ಹೋಗ್ಬೇಕು ಬೇರೆ ಬೇಗ ಕೇಳು ಹೋಗಿ ಬಸವಣ್ಣ ಕೈ ಮಾಡಿ ನಮ್ಮ ಆಸೆ ಜನ್ಮ ಕಟ್ಟುವ ಅವ್ರಿಗೆ ಅರ್ಥ ಬೇಕು ಕೊಲಿಗಾರ ಆಸೆ ಭಾಳ ಕಷ್ಟ. ಒಬ್ಬ ರಾಜ ಮತ್ತೊಬ್ಬ ರಾಜ ಬೆಲೆ ಕಳಿಸಿದ ಕೊಲಿಗಾರ ಏನ್ ಕೇಳ್ತಾವ ನಾ ಕೇಳಿದ ಕೊಡ್ತೀನಿ ಅಂತಾವ ನಾ ಎಲ್ಲಿಂದ ಕೊಡ್ತೀನಿ ನಾನು ಹೋಗಿ ಕೊಡೋದ ಕೊಡ್ತೀನಿ ಅಂತ ರಾಜ ಆನಂದ ಮಾಡಿ ಉಳಿದಿವ ಮತ್ತೊಬ್ಬ ರಾಜ್ಯಕ್ಕೆ ಮನೆ ಹೋಗೋ ಕೊನೆಗಾರ ಮುಂದೆ ಆನಂದ ಮಾಡಿ ಓಡಾಕ 6 ರಾತ್ 8 ರಾತ್ 10 ರಾತ್ 12 ರಾತ್ 2 ರಾತ್ 4 ರಾತ್ 5 ರಾತ್ ಇನ್ನೊಂದು ಕಡೆ ಕೆಡವತ್ತದ ಮಳೆ ಆನಂದ ಅಲ್ಲ ಆಸೆ ದುಃಖದ ಮೂಲಕ ಆಸೆ ಇನ್ನೊಂದು ಕಡೆ ನಡೆಯತ್ತ ಮುಂದೆ ನಾನು ಓಡಾಡ್ತಾರೆ ಮಾಡಿ ಅವಾಗ ಸಂಜೆ ಬೈಲಿ ಇನ್ನೂ ಉಳಿದಿಲ್ಲ ಇನ್ನೊಂದು ಕಡೆ ಗೊತ್ತೈತೆ ಮತ್ತೊಂದು ಓಡ್ ಮಾಡ್ದ ಅದೇ ಬಾಕಿ ಬಿಡ್ತಾ ಇದೆ ಸದೋಟ ಅದಕ್ಕೆ ಆಸೆ ಎಷ್ಟಾಗ್ತಿದ್ರು ಇಲ್ಲೇ ಮಹಾರಾಜ ಸಿಟ್ಟು ನಾನು ಇಷ್ಟು ಕೊಡ್ತೀನಂತ ಅದು ನೇಮ ಐತಿ ಮಹಾತ್ಮಗಳಿಗೆ ಲಿಂಗಾಯತರು ಬಳಸ್ತಾರ
ತಗೋ ವಸ್ತ್ರ ತಗೋ ಈ ಬಸವ ತಗೋ ಊಟ ಸರಿ ಹಾಕೊಂಡು ಊಟ ಮಾಡ್ಕೊಂಡು ಹೋಗದೆ ಜಾಗ ಮಾಡು ನೀನು ಸ್ನೇಹಿತ ಮಾಡ್ಕೋ ಒಂದು ಎಳೆ ಬದಿ ಇಟ್ಕೋ ಈ ವಸ್ತ್ರ ಇಟ್ಕೋ ನಾ ಕಾಲಿಗೆ ಬಂದು ಜೀವ ಕೊಟ್ಟು ಹೇಳಿ ಒಳಗೆ ಹೋಗಿ ಕೂತು ಸರಿ ಮುಗಿಸಿ ಬಸ್ ಬಿಡ್ತೇವೆ ಬಂದ 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 ಗಜಾರ ಮುಗಿಸ ಊಟ ಕಟ್ಬೋದು ಬದ್ರಿ ಇಟ್ಟು ಜಾಗ ಮಾಡಿದ್ರೆ ಬಸ್ ಬಿಡ್ತದೆ ಬೈಟು ಪಡ್ಕೊಂಡು ಬೇರೆ ನೀರ ಕಾಯಿಸಿ ಒಂದು ಎಳೆ ಬದ್ರಿ ಇಟ್ಕೊಂಡ ಓದ್ತದ ಕಟ್ಕೊಂಡಿವಿ ನಾ ಕೈ ಬಂದ ಜಂಗ ಬಂದ್ಬಿಟ್ಟು ಹೇಳಿ ಬಸವಣ್ಣ ದೇನಿತ್ತು ಎಲ್ಲ ಜನರು ನಿಗೈಗೆ ಬಸವನ ಶೋಂತ ಬರ್ತಿದ್ದ ಅವನು ಸರಿತು ಬಂದು ತೆಗಿಯೋದು ಪೂಜೆಗೆ ತೆಗಿಯೋದು ಅವ ಬಜ್ಜಿಗೆ ಬಜ್ಜಿಗೆ ಪೂಜೆಗೆ ತೆಗಿಯೋದಂತವ ತೆಗಿಯೋ ಅಪ್ಪೋದೇನು ತೆಗಿಯೋದಂತವ ಇದು 25 ಬಂದು ಕೂತಿದ್ರ 25 ತೆಗಿಯೋ ಅಪ್ಪ ಇದಕ್ಕ ಹಿಡ್ಕೊಂಡ ಯಾಪ ಯಾಪ ಗಜ 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 ಬಂದ ಹೆಚ್ಚ ಮಗದ ಗಜ ಬಂದ ಬಸವನಿಗೆ ಗೊತ್ತಾಗ್ತದೆ ನೀವು ಜನ್ಮಕ್ಕೆ ಕರೆಯಪ್ಪ ಆಗಯ್ಯಪ್ಪ ಅಲ್ಲ ಗೈನಕ್ಕಿದ್ದ ಇಲ್ಲ ಬಸ್ ಬೀಳ್ತಾರೆ ಬಸವಣ್ಣ ಈ ನಿಜ ಕಂಡು ಬಸ್ಸದ ಕಟ್ಕೊಂಡಿರಿಗೆ ಬಸವಣ್ಣ ಕೈ ಬೀಳ್ತಾರೆ ಬಸವಣ್ಣ ಹಾಕೊಂಡು ತಿನ್ನಲ್ಲ ಬಿಚ್ಕೊಂಡು ಬಂದ್ರೆ ಅದು ಬಟ್ಟೆಗೆ ಹೋಗಿ ನಿಜ ಆಗ್ತಿತ್ತು ನಮ್ಮ ಬಸವಣ್ಣ ಬಲಿಗಾರ ಯಪ್ಪ ಇಂಥ ಪುಣ್ಯ ಕಲೆ ನಾಯ ಬಾಪ್ ತೋರಿಸಿಕೊಂಡೆ ತಾನು ಇದೇ ಬಸವಣ್ಣ ಮನೆಗೆ ಆಯ್ತು ಇರೋದು ವಿಷಯ ಗೊತ್ತಾಗ ಮಹಾರಾಜ್ ನಾನು ಎಂತಪ್ಪ ಬಸವಣ್ಣ ದ್ವಿತೀಯ ಶಂಭು ಇಂಥಕ್ಕೆ ನಾ ಪಾರ್ಟಿ ಎತ್ಕೊಂಡು ಮೂತು ರಕ್ತ ಬೆಳ್ಳಿ ಬೇಕಾದ್ರೆ ಆನೆಲ್ಲವೂ ದಾನ ಕೂತು ಬಟ್ಟಿ ಹೊರಟ್ಬಿಟ್ಟ ಅವನೇನು ಮಹಾರಾಜ್ ನಾನು ಗೊತ್ತದ ಬೇಡ ನಾವು ಹೋಗಿದಾಗ ಆ ಕಡೆ ಬರವಾಡ ಬಟ್ಟೆ ನನ್ನಂದು ಊಟ ಮಾಡಿದ್ದು ಹೊರಟು ಪ್ರಜಾಗ ಬಂದರು ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ
ಮತ್ತೊಂದು ಧ್ಯಾನ ಮಾಡಿಕೊಂಡು ಬಂದ ಕಲ್ಯಾಣ ಕಾಶ್ಮೀರದಿಂದ ಬಂದ ಕಲ್ಯಾಣಕ್ಕೆ ಬಂದ. ಇಲ್ಲಿ ಬಂದ ಮೇಲೆ ಸ್ನಾನ ಮಾಡಿದ, ಲಿಕ್ವಿಡ್ ಮಾಡಿಕೊಂಡ, ಇಬ್ರು ಗಂಟೆ ಕೂತು ಅಪ್ಪ ದರ್ಶಿಕೊಂಡು ಬಸವಣ್ಣ ದರ್ಶಿದ್ರು. ಏನು ಬಾರಿ ಕಾಯ ಮಹಾ ಸುಖದ ಬಂದ ಕಾಯ, ಅದಕ್ಕೆ ಕಟ್ಟುವ ಕಾಯಿಲೆ ಹೇಳಿದ ಭಾಗ ಬಸವಣ್ಣ ರಾಜ ಗೊತ್ತಿಲ್ಲ, ಇವ್ರ ರಾಜ ಬಸವಣ್ಣ ಅಂತ ಗೊತ್ತಿಲ್ಲ, ಆತ್ಮ ನಿವಾಸ ನೋಡಿಲ್ಲ. ಹಾಗಾಗಿ ಕಾಯ ಭಾಳ ಕಟ್ಟುವ ಕಾಯಿಲೆ ಇವ್ರು ಇದು ಕಲ್ಲು ಮಾಡೋದು ನೋಡಿಲ್ಲ ದೇಹ. ಅದಕ್ಕೆ ದಿವಸ ಕಲ್ಲು ತೊಳಿಬೇಕು, ಗುಡ್ಡಕ್ಕೆ ಹೋಗ್ಬೇಕು, ಕಟ್ಟಿ ಕಟ್ಕೊಬರ್ಬೇಕು, ಮಾರ್ಬೇಕು, ಬಂದು ದುಡ್ಡಾಗ ಅಕ್ಕಿ ಬೇಕಿರ್ಬೇಕು, ಪ್ರಸಾದ ಮಾಡ್ಬೇಕು, ಜನ್ಮ ಕಟ್ಕೊಬರೋದು, ಊಟ ಮಾಡಿ ಪ್ರಸಾದ ಮಾಡ್ಬೇಕಂತ ನೇರ ಇಟ್ಕೊಂಡ್ಬಿಟ್ಟ. ನೆನೆಸಿಗೆ ನೆನೆಸಿ ಬಸವಣ್ಣ ಗೊತ್ತಾಗ್ಬೋದು ಪಾಪ ಶಿವ ಒಬ್ಬ ಮಹಾರಾಜ ಎಂತ ಕಟ್ಟುವ ಕಾಯಿಲೆ ಬೇಡಪ್ಪ ಅಂತ ಬಹಳ ಬಂದ. ಒಬ್ಬ ಬೆಕ್ಕಿನಾಗಿ ಬಂದು ಒಂದು ಸಣ್ಣ ತಾಕೆ ಕೂಡ್ ಬಂದು ಕುಡಿದು ಸಾಕು ಹೋಗ್ಬಿಟ್ಟೆ ಬಿಡ್ಸೋ ಅದು ಹೋಗ್ಬಿಟ್ಟೆ ಇಟ್ಟಿದ್ದೀವ. ಮಹಾರಾಜ ಬಂದ ಬೆಕ್ಕಿನಾಗಿ ಬಂದು ಒಂದು ಸಣ್ಣ ಬಗಾರ ಕೈ ಇಟ್ಟಿದ್ದ, ಒಂದು ಬಾಗದ ತನ್ನ ಕಾಯ್ದ ಬಿಟ್ಟು ಬಂದವ ರಾಜ. ಬಾಗದ ಬಿಟ್ಟಿದ್ದು ಬಗಾರ ಕೈ ಮಹಾರಾಜ ಇಲ್ಲ ಏನ್ ಸರ್ ಇದೇನೋ ಹೊರಸು ಅಂತ ಅದು ಬಂಗಾರ ಕಡೆ ನಾವು ಹೊತ್ತು ತಂದೆವನ್ನ ಊರ್ ಬೆಟ್ಟಿದ್ದ ಬಂಗಾರ ಬಿಟ್ಟಿತ್ತು. ಇದ್ರಿಗೆ ಒಬ್ಬ ಬರ್ತಿದ್ದ, ಯಾವ ಬಾಗದಾಗ ಹೋದ ಚೀಟ್ ಇರ್ತಿದ್ದೆ. ಇದು ನಾವು ಕೂತಿದ್ದವು, ಆದ್ರೆ ಮಹಾರಾಜ ಕೂತಿ ಅವ್ನು ಏನಾಯ್ತು ಅಂದ್ರೆ ಏನ್ ಹೊತ್ತು ಅಂದವ ಗೊತ್ತಿಲ್ಲ. ಯಾರು ಬಂದಿದ್ರ ಯಾರು ಬಿಟ್ಟಿಟ್ಟು ಬಂದಿರ ಯಾರು ಹಂಗೆ ಬಸವಣ್ಣ ಬಂದ ತಿಳ್ಕೊಂಡವ. ಜ್ಞಾನಿ ಮಹಾಜ್ಞಾನಿ ಇದ್ದವ, ಮಹಾಜ್ಞಾನಿ ಇದ್ದ ರಾಜ ಬಸವಣ್ಣ ಬಂದ. ನಾ ಬಡವರು ತಿಳ್ಕೊಂಡ ಹೇಳಿ ಹೋಗಿ ಮಾಡಿದ್ರಿ. ಬಸವಣ್ಣನಿಗೆ 196 ಜನರು ನಿತ್ಯ ಪ್ರಸಾದ ಹವನದಲ್ಲಿ ಹೋಗಿ ನಾಡಿದ್ದ 196 ಜನರು ನಮಗೆ ಪುರುಷದಾಗ ಪೂಜಾ ಪ್ರಸಾದ ಹೋಗಿ ಮಾಡಿ ಬಂದ. ಬಂದು ಮಹಾದೇವ ಇಡೀ 196 ಜನ ಒಂದು ಕಾಯಿ ಕುಟುಂಬ ಸಾಕಾಗ ಏನ್ಪ ಜನ್ಮಸುಮ ನಾಡಿದ್ದ ನಿಮ್ಮ ಸ್ನಾನ ಪೂಜಾ ಪ್ರಸಾದ ನಾನು ಜೋಗದಾಗ ಹಾಕೊಂಡು ಬಸವಣ್ಣಂದ ಅಲ್ಲ ಬಂದು ಕೂಡ ಜಾಗ ನನ್ಗೆ ಗೊತ್ತಿಲ್ಲ ಹೆಂಗಾದ ಹೆಂಗ್ ನೋಡಿ ಹೇಳ ಅಟ್ಟ ನಾನು ಕೇಳಿದ ಮಾತು ಆಯ್ತು. ಬೇರೆ ಕೇಳಿದಾಗ ಒಂದು 8% ಮಹಾದೇವ ಉಪಹಾರ ಮೋಳಿಗೆ ಪೆಟ್ಟಿಗೆ ಮೋಳಿಗೆ ಮಾಲೆ ಆಗಿದ್ದೀವ ಮಹಾದೇವ ಹುಡುಗ ಮೋಳಿ ಮಾಲೆ ಆಗಿದ್ದ ಬಂದು ಸಾಕಿ ಬೇರೆ ಅದು ಸಣ್ಣ ಪುರುಷ ಹೋಗ್ತಿರ್ತಲ್ಲ ಅವ್ರು 8% ದೊಡ್ಡ ಮನೆ ದೊಡ್ಡ ಮನೆ 8% ಬಂದು ಸಾಕಿ ಬಂದ್ರು ಏನು ಬಂದ್ರಿ ಕುಂಪ ಸುಗಂಧ ಏನು ಆನಂದ ಪೂಜಾ ಪ್ರಸಾದ ಬಾಳೋದು ಎಲ್ಲ ಆಯ್ತು. ಯಾಕಂದ್ರೆ 5-6 ಮಂದಿ ಅವಳು ಬಡ 5-6 ಶ್ರೀಮಂತರ ಒಂದು 10 ಕೋಟಿ ಏನು ರೂಪಾಯಿ ಒಂದು 10 ಕೋಟಿ ರೂಪಾಯಿ ಇದೆ ಎಮ್ಮೆಲೆ 10 ಕೋಟಿ ಎಮ್ಮೆಲೆ MP ಮೈನ ಮಕ್ಕಳು ಕುಡಿಸಿ ಬೆಳ್ಳಿನ ಮಕ್ಕಳು ಹುಡುಗಿದ್ದಾರೆ ಎಮ್ಮೆಲೆ ಮಂತ್ರಿಗಳು ಅವ್ರು ಕುಡಿಸಿದ್ದ ನಿಮ್ಮ ಹಣ ಕಳ್ಸ್ಕೊಂಡು ನಿಮ್ಮ ಹಣ ಕಳ್ಳ ಮಾಡ್ತದ್ದು. ಒಬ್ಬರು 1000 ಕೋಟಿ ರೂಪಾಯಿ ಒಬ್ಬರ ಹತ್ರ ಎಮ್ಮೆಲೆ ಇದ್ದಾಗ MP ಅಂತ ಮಂತ್ರಿಗಳಿದ್ದಾಗ ಎಲ್ಲಿಂದ ಬಂದರು ನಿಮ್ಮ ನಮ್ಮ ರೈತರು ಹಗಲು ರಾತ್ರಿ ಮನೆ ಈಗ ದುಡ್ಡು ಒಂದು 5 ಲಕ್ಷ ಅವ್ರ ಮನೆ ಮಕ್ಕಳು ಹಾಗ ಇಲ್ಲಿ ಏನಾಯ್ತು ಪ್ರಸಂಗ ಕೂತ್ರೆ ಒಂದು ಎಲ್ಲ ಪೂಜಾ ಪ್ರಸಾದ ಹೂವ ಮೈನಾಗ ಬಡ ಇದ್ದಾಗ ಇವ್ರು ಮನೆಗೆ ಹೋಗ್ತಾರೆ ಹಾಕಿ ತಗೊಂಡಾಗ ಬರೇ ಮಾಡಬೇಕು ತಿಂದಾಗ ಆಗ್ತದೆ ಅವ ಗಂಡ ತುಂಬ ಅವ ಇರ್ತದೆ. ಇನ್ನೊಬ್ಬ ಬಂದ ಕೋಟಿ ಸಿಟ್ಟಿಂದ ಮತ್ತೊಬ್ಬ ನಾಡಂತ ದಿನೇ ಯಾರು ಏನ್ ಕೇಳ್ತಾರೆ ಗಂಡದ ಕೇಳಿದ್ರ 196 ಜನರು ಏನೇನು ಕೇಳಿದ್ರೆ ಗಂಡದ ನಿಂತು ಹೊಡೆದ್ರು 6 ಗಂಟೆ ಕಾಡ್ತಾರೆ ಹೊಡೆದ್ರು ಇಲ್ಲ ಏನು ಕೊಟ್ಟಿದ್ರೆ ನ್ಯಾಯ ಕೇಳೋದೇ ಇಲ್ಲ. ಆ ಕಿಚ್ಚಿದ ಪ್ರಸಾದ ಮುಳುಗಿ ಮನೆಯಾಗ ಎಲ್ಲ ಎಲ್ಲ ಜನ ಬಾಗೋಕೊಂಡ ಕಡೆಗೆ ತಂತ ಹೊಟ್ಟಿದ್ದು ಹೇಳಿ ಎಲ್ಲ ಹಾಕಿದ ಅವೆಲ್ಲ ಬಂಗಾರ ಹೋಗು ಮುಂದ 196 ಜನರಿಗೆ ಒಂದು ಬಂಗಾರ ಗಂಟ ಕೊಟ್ಟು ಇದಕ್ಕೇನು ಸಾಕ್ಷಿ ನಮಗಿನ ಕಾರಣ ಅಂತ ನಾವು ಬರುತ್ತರು ಬರಿದೆ ಕರೆವರು ನಮ್ಮನರಿಯಲಿ ನೋಬಲ ಮಾನುಜರು ನಮ್ಮನರಿಯಲಿ ನೋಬಲ ಮಾನುಜರು ಅಭಿನಂದಿ ಕಲಿತರೆ ಹೋಗನೆ ನಾವು ಬಲ್ಲರು ಬರಿದೆ ಕರೆವರು ನಮ್ಮನರಿಯಲಿ ಬರಿದೆ Look
ಆಗ್ತದೆ. ನಂಬಿದ್ದ ಮೋಡಿ ಮಾರಯ್ಯ ಲಿಂಗ ಪೂಜೆ ಮಾಡಿ ಮಾಡಿ ಆ ಶಕ್ತಿ ಕಳಿಸಿಕೊಂಡಿದ್ದ. ಅಪ್ಪ ಬಸವ ದರ್ಶನ ಮಾಡ್ಕೊಂಡಿದ್ದ, ಶಕ್ತಿ ಸುದ್ದಿ ಗಾಯ ಮಾಡ್ಕೊಂಡಿದ್ದ. ಅಲ್ಲ ಎಲ್ಲ ಜನ ಪಾಲಕ ಹಾಕಿದ ಕುಟಿಗೆಲ್ಲ ಬಂಗಾರ ಬರೋದು. ನೀವು ಹಾಕಿ ನೀವು ಲಿಂಗ ಕಟ್ಟಿ ಪೂಜೆ ಮಾಡಿದ್ರೆ ನೀವು ಹಾಕೋದಲ್ಲ. ಇಷ್ಟು ವರ್ಷ 80 ವರ್ಷ ನಾವು ಸಣ್ಣ ನೋಡಂತೀವಿ, ಇನ್ನೂ ಬಹಳ ಲಿಂಗದ ಬಗ್ಗೆ ಬಂದೇ ಇಲ್ಲ, ಲಿಂಗದ ಜ್ಞಾನ ಬಂದೇ ಇಲ್ಲ. ಅದಕ್ಕೆ ಲಿಂಗ ಬ್ರಹ್ಮಾಂಡದ ಗುರು, ಅದು ವಿಶ್ವದ ಗುರು. ನಾ ಕಟ್ಟಿದ ಲಿಂಗ ಆಗೈತಿ ಚೌಕೈತೆ ದುಂಡು ಐತಿಲ್ಲ. ಈ ಬ್ರಹ್ಮಾಂಡ ವಿಶ್ವ ಹೇಗೆ ಕಾಣ್ತದೆ ನಿಮ್ಗ? ಜಗತ್ ಹೇಗೆ ಕಾಣಿಸುತ್ತೆ? ದುಂಡು ಐತಿಲ್ಲ. ಅದು ಬ್ರಹ್ಮಾಂಡದ ಗುರು ಕಟ್ಟಿದ ಲಿಂಗ. ಲಿಂಗ ಮತ್ತೆ ಜಗತ್ ಸರ್ವಂ ತ್ರೈಲೋಕ್ಯ ಸದಾಚರಂ ಲಿಂಗ ಬಾಹ್ಯಾತ್ಮರನ್ನ ಅತಿ ತಸ್ಮೈ ಲಿಂಗ ಆಗಿ ನಮ್ಮ ಲಿಂಗ ಒಳ್ಳೆ ಜಗತ್ತೈತಿ. ಮತ್ತೆ ಬೇರೆ ಜಾತಿನ ಜ್ಞಾನ ಅಂತಂದ್ರೆ ವಿಷ ಧರ್ಮ ಅಂದ್ರೆ ಅದು ಬಸವತತ್ವ ಬಸವ ಸಿದ್ಧ ಜಗತ್ತಿಗೆ ಬೇಕಾಗೈತೆ. ಅದಕ್ಕೆ ನಾವು ಉತ್ತರ ಹೋಗಿ ಒಂದ್ಸಲ ಬಸವ ಧರ್ಮ ಬಸವ ತತ್ವ ಎಂತ ನಾಮಕ್ಕಿಂತ ನಾವು ಜನರಿಗಿಂತ ಪರದೇಶಿ ಜನರಿಗೆ ವಿಷಯ ಆಸಕ್ತಿ. ಬಸವ ತತ್ವ ಅಂದ್ರ ಸಣ್ಣ ಧರ್ಮ ಅಂದ್ರ ಕಾಯಕಕ್ಕೆ ಮಹತ್ವ ಕೊಡ್ತಾರ. ಕಾಯಕ ವರ್ಷ ಮಾಡ್ತಿದ್ವಿ ಒಂದ್ಸಲ ಕಾಯಕ 92 ಹೋಗಿ ಉತ್ತರ ಟೋಲ್ ಒಂದು 5-6 ಮಂದಿ ಫ್ಯಾಮಿಲಿಯವರು ಒಂದು 50 ಜನ ಬಂದು ಕರ್ಕೊಂಡು ಹೋಗಿದ್ವಿ ನಾವು. ಟೂರ್ ಮುಂದಿನ ಬೆಂಗಳೂರು ಭಾಗಗಳು ಒಂದು ಕಡೆ ಒಂದು ವಿಷಯ ಚರ್ಚೆ ಮಾಡಿ ಕೂತಿದ್ರು. ಒಂದು 50 ಫ್ಯಾಮಿಲಿಯವರು 4 ಮಂದಿ ಹೆಣ್ಮಕ್ಳು ಹೋದ್ರು. ನಾವು ಬ್ಯಾಗ್ ಇಲ್ಲ ಮೇಲಿಂದ ಹೋಗಿದ್ದ ಬಾಕಿ ಹಾಕಂಗೆ ಇಲ್ಲಿಗೆ 100 ಪಟ್ಟು ಸಿಗಲ್ಲೇ ಸುಮ್ಮನೆ ಅಲ್ಲಿ ಸುಮ್ಮನೆ ಹಾಕಿ ಬರ್ಬೋದು ಕೂತಿದ್ವಿ ನಾವು. ಬಾಟಿಗೆಲ್ಲ ಕೂತಿದ್ದೆ ಬಂದು 4 ಮಂದಿ ಹೆಣ್ಮಕ್ಳು. ಅವ್ರು ಸುಮಾರು ಒಂದು 6 ರೂಟ್ ಎತ್ತಿದ್ರು. ನಮ್ಮ ಗಿಟ್ಟು ಕಂಪನಿ ಆಮೇಲೆ ಒಂದು 6 ರೂಟ್ ಇದ್ದಾರೆ. ಬಂದು ಅಪಾಯಸ ಮಾಡ್ಕೊಂಡು ಬಂದು ನಮ್ಮ ಹತ್ರ ಅಪಾಯಸ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಯಾರು ಟೆನ್ಷನ್ ತಿರ್ಕೊಂಡು ಯಾರು ಟೆನ್ಷನ್ ತಿರ್ಕೊಂಡು ನಮ್ಗೆ ನಾವು ಬಂದು ಅಪಾಯಸ ಮಾಡ್ಕೊಂಡು ಬಂದು ನಮ್ಮ ಹತ್ರ ಬಂದ್ರೆ ವೈ ಯುವರ್ ಲೈಕ್ ದಿಸ್ ಅಂದರು. ಹೀಗಾಗಿ ನೀವು ಅಂತ ವೈ ಯುವರ್ ಲೈಕ್ ದಿಸ್ ಹೀಗಾಗಿ ನೀವು ಅದು ಇಂಗ್ಲಿಷ್ ಬಂದಾಗ ನಾವು ಇದು ಸಾಮಾನ್ಯ ನಾನು ಹೇಳಿದೆ ಆಲ್ವೇಸ್ ಯು ಆರ್ ರಿಮೇನಿಂಗ್ ಲೈಕ್ ದಿಸ್ ಅಂದೆ. ನಾ ಇವ್ರು ಹೇಳಿದೆ ವೈ ಅಂದ್ರು ವಿ ಆರ್ ನಾಟ್ ವಿ ಆರ್ ಹೆಡ್ ಆಫ್ ರಿಲಿಜನ್. ವಾಟ್ ಇಸ್ ದ ರಿಲಿಜನ್? ಮೈ ರಿಲಿಜನ್ ಬಸವ ರಿಲಿಜನ್. ಬಸವ ನಾಗೇಶ್ವರರು ಬಸವನ ಗೊತ್ತಿದೆ ಬಸವನ ಗೊತ್ತಿದೆ. ಡೂ ಯು ನೋ ಶಿಕ್ಷಣ ಅಂತ ಕೇಳಿ ಎಸ್ ಐ ನೋ ದ ಗ್ರೇಟ್ ಸ್ಟೇಟ್ ಆಫ್ ಸೊಸೈಟಿ ಅಂತ ಹೇಳಿ ಜಗತ್ತಿನ ಬಸವನ ಬಗ್ಗೆ ನಮ್ಮ ಮಂಡ್ಯ ಬರೀ ಯಾವ ಬಂದ ಹರಡ ಬಸವ ಅವರು ಬುಸು ಅಂತಾರೆ. ಎಂಥ ಕಾಲ ಬಂದಪ್ಪ ತಿಳಿದಿದೆ. ಇಂಥ ಕಾಲದಾಗ ಪುರಾಣ ಜಾತ್ರೆ ಬಹಳ ಕಳ್ಸಪ್ಪ ಮಾರಾಯ. ನಾನು ಕೇಳಿದೆ ಬಸವ ಧರ್ಮ ಬಸವ ಸಿದ್ಧಾಂತ 3 ತಾಸು ಇಲ್ಲ. ಇಂಗ್ಲಿಷ್ ಒಳಗೆ 3 ತಾಸು ಇರ್ತವೆ. ಇನ್ನೊಂದು 3 ತನ್ನಿದ್ರು ಕಡಬೇಡ ಪದಬೇಡ ಹುಸಿ ಮುದಿಬೇಡ ಮುದಿಯ ಬೇಡ ಅಂದರೆ ಅಸಂಖ್ಯ ಚಂದ ಬಂದಿದ್ರೆ ಇದೇ ಇದೆ. ಇದೇ ನಮ್ಮ ಕೂಡ ಇದ್ರ ಯಾವ್ದು ಇದೆ? ಕಳ್ಬೇಡ, ಸುಳ್ಳು ಹೇಳಬೇಡ, ಕೋದಬೇಡ, ನಿನ್ನ ಹೋಗಬೇಡ. ಇವುದರ ಜಾತಿ ಯಾವ ಜಾತಿ ಇದ್ದಾರೆ ಅದಕ್ಕೆ ಈ ಹೇಳಿದೆ ಸ್ಟೀಲ್ ನಾಟ್ ಚಿಲ್ ನಾಟ್ ದಟ್ ನೋ ಅನ್ಫ್ಲೋ ಸ್ಟೇಬಲ್ have no influences in the level. This is inward purity. This is the outward purity. This is the way of living the Lord Buddha Sangama. ಉಳ್ಳವರು ಶಿವ ಅನ್ನೋದು ನಾನೇನು ಮಾಡಿದ ಬಿಡವಯ್ಯ ಇನ್ನು ಕಾರ್ಯಕ್ರಮ ದೇವೇ ದೇವರ ಶಿರವೇ ಬಂದ ಕಳಿಸವಯ್ಯ ಸಾವಿರ ಜಗಮ ಕಲಿದ temple. What I do for I am. My legs are colored, my body is simple, my head is all that Buddha Sangama. 16 ವರ್ಷ ಹಿಂದಿಟ್ಟು ಇಷ್ಟು ಖುಷಿ ಪಟ್ಟರು. ಬಹುತೇಕ ನಮ್ಮಲ್ಲಿ ನಿಮ್ಗೆ ಖುಷಿ ಆಗುದ ಅಷ್ಟು ಆನಂದ ಪಟ್ಟರು, ಹೃದಯದ ಆನಂದ ಪಟ್ಟರು, ಚಪ್ಪಾಳೆ ಬರೆಯರು ಆನಂದ ಪಟ್ಟು ಎಲ್ಲ ಮಾಡಿದ್ರು. ಕಡೆಗೆ ಎಲ್ಲ ಹೇಳಿದ ಮಾಡಿದೆ ಇವತ್ತು ಗುಡ್ ಟೀಚರ್ ಏನು ಜೀವನ ಎಲ್ಲ ಹೇಳಿ ಬಗ್ಗೆ ಎಲ್ಲ ಮಾಡಿ ಅಕ್ಕಮಾಲಿಬೇಕು ಸೇರಿ ಶಿವಾಲ ಫಸ್ಟ್ ಸ್ಪಿರಿಚುವಲ್ ಬಂದಿದ್ದು ಬಂದು ಅಕ್ಕಮಾಲಿನ ವ್ಯಕ್ತಿ ಆಧ್ಯಾತ್ಮಕ ವೈರಾಗ್ಯವಾಗ ಭಕ್ತಿಯೊಳಗ ಜ್ಞಾನದ ಹುಟ್ಟಿದ ಹುಟ್ಟಿದ ಅಕ್ಕಮಾಲಿ ಅಂತ ವ್ಯಕ್ತಿ. ನಾನು ಹೆಣ್ಮಕ್ಳು ಅಕ್ಕ ಮಕ್ಕಳಿದ್ದೆ ನೋಡ ಕಟ್ಟಿನ ಅಕ್ಕ ಬರ
ಅದನ್ನೆಲ್ಲ ತೆಗೆದ್ರೆ ಆಗ್ತಿದೆ ಸಿಗೋಗ್ತಿದೆ ಹೊರಗೋದಿಲ್ಲ ಇಲ್ಲ ಇಲ್ಲ ಆಕೆ ಮದುವೆ ಹೇಳಿ ಎಂತಾಗಿ ಎಂತ ವೈರಾಗ್ಯ ಇವತ್ತು ಜ್ಞಾನ ಇತ್ತ ದೇವರಿಗೆ ಹೇಳಿ ಮಾಡಿ ಅದು ವೈರಾಗ್ಯ ವಚನ ಹೇಳ ಅದು ವೈರಾಗ್ಯ ವಚನ ಅವ್ರು ಅಲ್ಲ ಬಿಟ್ಟು ಕೊಟ್ಟರು ಅವರು ಹೀಗಿದ್ದ ದಟ್ ಹೇಳಿ ಹೀಗಿದ್ದ ಅಂತ ವೈರಾಗ್ಯ ವಚನ ಯಾವುದು ಕಸಿವಾದ ಭಿಕ್ಷಾಂತರುಂಟು ತುಷಿಯಾದ ಕೆಳಹದ ಭಾಗಗಳುಂಟು ಶರೀರಕ್ಕೆ ಹಾಡು ದೇವರುಂಟು ಆತ್ಮಸಂಗಾತಿಗೆ ಚಂದ ಮನೆಗೆ ಗೀನದುಂಟು ವೈರಾಗ್ಯ ಕಟ್ಟಲೆ ವಚನ ಈ ವಚನ ಕೇಳಿ ಇಷ್ಟು ದಿಗ್ಭಾಗ್ತರು ಅವರು ಇಷ್ಟು ದಿಗ್ಭಾಗ್ತರು ಇಷ್ಟು ಅವರು ಆನಂದ ಪಟ್ಟರು ಇಂಥ ಹೀಗಿದ್ದ ಇದು ಹೇಳಿ ವೈರಾಗ್ಯ ವಚನ ಕಸಿವಾದ ಭಿಕ್ಷಾ if I am hungry there is arms of ಭಿಕ್ಷಾ if I am thirsty there is stream down and guts if I am sick ruined temple ಹಾಳು ದೇವರನ್ನುಂಟು ಆತ್ಮಸಂಗಾತಕ್ಕೆ with the companionship of soul there is ಜನಮಕ್ಕೆ ಎಷ್ಟು ಆನಂದ ಬಹುತೇಕ ನಮ್ಗೆ ಅವ್ರೇನು ಆನಂದ ಕೊಟ್ಟರು ಆ ಆನಂದ ನಿಮ್ಗೆ ಆಗೋದಿಲ್ಲ ನಮ್ಮ ದೇಶ ನಮ್ಮ ಆತ್ಮವೇ ನಮ್ಮಕ್ಕೆ ನಮ್ಮ ದೇಶಕ್ಕೆ ನಮ್ಮ ಲಿಂಗಾಯತರಿಗೆ ನಮ್ಮ ದೇಶ ಕೊಟ್ಟು ನಿಮ್ಮ ಅಕ್ಕನಲ್ಲ ರಾಜರ ಭಕ್ತಿ ಐತೆ ಆಗ ಒಳಗಟ್ಟಿಗೆ ಆತ್ಮವೇ ಹ್ಯಾಂಗಿತ್ತು ಎಂತ ವೈರಾಗ್ಯಗಿತ್ತು ಏನು ಉದ್ದೇಶ ಮಾಡಿದ್ರು ಎಂಟನೇ ವಯಸ್ಸಿಗೆ ಯಾಕೆ ದೀಕ್ಷೆಗೆ ಹೋಗ್ರಿ ಯಾಕೆ ಚಿಗವ ತಂಗಿ ಕಾಕ ದೊಡ್ಡವ ಕಾಕ ಶಿವಾನ ಹೋಗ್ತಿದ್ದಾರೆ ಅಕ್ಕ ಮನೆಗೆ ಇವರ ಯಾರು ಹೇಳಿಲ್ಲ ಇಷ್ಟು ಆನಂದ ಪಡ್ತಾರೆ ಅದಕ್ಕೆ ಬಸವ ಸಿದ್ಧಾರ್ಥ ಅಂದ್ರೆ ಎಲ್ಲ ಆನಂದ ಪಡ್ತದ ಮಾಡಿ 3 ತಾಸು ಕೂತಿದ್ರು ಕೈಗೆ ಅವರು ಮನೆ ಆಗ್ತದೆ ವೇವಿಂಗ್ ಇಸ್ ಹ್ಯಾಂಡ್ಸ್ ಅದಕ್ಕೆ ಜನರಿಗೆ ಆನಂದ ಶಾಣ ಪುರಾಣ ಕೇಳಿ ಬಂದಿದೆ ಒಬ್ಬರು ಶಾಣ ಕೈಗೆ ಒಬ್ಬರು ಶಾಣ ಕೈಗೆ ನಾಯಕ ಹಾಕೊಂಡು ಶಾಣ ಉದ್ಯೋಗ ಗೊತ್ತಿಲ್ಲ ನಾನು ಭಕ್ತಿಯೊಳಗೆ ಹೇಳಿರುವ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತಿಯೊಳಗೆ ಬಡಿಸಿರ್ತೀರ ರೋಗಿ ಬಂದಿರಬಾರ್ದು ಅಡ್ಡ ಬಂದಿರಬಾರ್ದು ಹ್ಯಾಂಗಲ್ ಬಂದಿರಬಾರ್ದು ಮೋಸ ಬಂದಿರಬಾರ್ದು ದೇವರಿಗೆ ಗುರು ಮೋಸ ಬಂದಿರಬಾರ್ದು ಪರಿಶುದ್ಧ ಭಕ್ತಿ ಇದ್ದದ್ದು ಏನ್ ಕೇಳಿದ್ರಿಂದ ನಿಶ್ಚಿತ ಅಂತ ನಿಶ್ಚಯದ ಪೂಜೆ ಮಾಡಿದ್ರೆ ಏನ್ ಇಷ್ಟಕ್ಕೆಲ್ಲ ಕುಡಿಸಿದ್ರೆ ಸಣ್ಣ ಪೂಜಾ ಶಕ್ತಿ ಕೊಟ್ಟು ನೀವು ಪೂಜೆ ನಿಮ್ಗೆ ಶಕ್ತಿ ಬರ್ತದ ಒಬ್ಬ ಹೆಣ್ಮಗಳು ಮದುವೆ 20 ವರ್ಷ ಆಗಿ ಮಕ್ಕಳಾಗಿ ಹನುಮ ಗುಡಿ ಬಂದು 20 ವರ್ಷ ಮದುವೆಯಾಗಿ ಮಕ್ಕಳ ಕೂಡಿ ನಿಂತದೆ ಗಪ್ಪಾರು ಬಂದ ಆಗಲ ಬರ್ತಾವ ಘಟನ ನಂಬಲ ಎಲ್ಲದ ಬಾರಿ ಕೇಳದ ಮಕ್ಕಳು ಹುಟ್ಟಿ ಮರಿ ಮಾಡಲಿದ್ದಾರ ಕೇಳ ನಡೆದ ನಡೀತಾರ ಯಾರು ಬದಲಾವಣೆ ಅದಕ್ಕೆ ಪುರಾಣ ಉದ್ದೇಶ ಧರ್ಮ ದೇವತೆ ಬಿಡಿದೆ ಸತ್ಯ ಬಿಡಿದೆ ಯಾವ ಬಂದ ಮಾಡಿದ ಪುರಾಣ ಸುಧಾರದು ನಾನೇನೇನು ನಾನೇನು ನಿಂತಿಬೇಕು ಅದಕ್ಕೆ ಅದು ಪುರಾಣ ಅನ್ಸೋದು ಪುರಾಣ ಉದ್ದೇಶ ಮೋಕ್ಷ ಬಾಳಿ ಜೀವನ ಮುಕ್ತಿ ಬಂದ್ರಿ ನಮ್ಮ ಧರ್ಮಕ್ಕೆ ಬಸವಣ್ಣ ಹೇಳ ಶರಣಪ್ಪ ಹೇಳ ವೈಗಪ್ಪನ ಹೇಳ ಕೃಷ್ಣ ಹೇಳ ಇವೆಲ್ಲ ಮಹಾಗ್ರಹ 7 ಗತಿಸಿದ ಬರ್ತಾಹ ದೊಡ್ಡವರಿದ್ದಾರೆ ಹಾಗೆ ಹಿಡ್ಕೊಂಡು ಕೆಲಸ ಮಾಡಬೇಕು ಹೊರತು ಜಾರಿಯಲ್ಲಿ ಮಾಡಬೇಕು ಅದಕ್ಕೆ ಜಾತಿ ಮಾಡಬಾರ್ದು ಜಾತಿ ಅಂದ್ರೆ ಬಿಟ್ಟ ಧರ್ಮ ಅಂದ್ರೆ ಮುಟ್ಟ ಈಗ ನಮ್ಮ ನಿಜ ಧರ್ಮ ಪಂಚಾಚಾರ ಎಲ್ಲ ಜಾತಿ ಎಲ್ಲ ಪಟ್ಟಾಭರಣ ಪಂಚಾಚಾರ ಹೇಳ್ಬಿಟ್ಟದ ಈ ಪಂಚಾಚಾರ ಲಿಂಗಾಚಾರ ಏನು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಗುರುತಾಚಾರ ಶ್ರೇಷ್ಠ ತತ್ವಗಳು ನಮ್ಮ ಇಸ್ಲಾಂ ಧರ್ಮಗಳು ಮುಸ್ಲಿಂ ಧರ್ಮಗಳು ಅದೇ ಪಂಚಾಚಾರಗಳು ಅದೇ ಪಂಚಾಚಾರಗಳು ಕೊಟ್ಟಿದ್ದ ಪಂಚಾಚಾರಗಳು ಜಗತ್ತೊಳಗ ನಾವು ಒಂದ್ಸಲ ಗುಡಿ ಬರ್ಬೇಕಾದ್ರೆ ಸಾಮಾನ್ ಭಾಗತ್ ಬೇಸರ್ ಭಾಗತ್ ಅಮಾನ್ ಭಾಗತ್ ಗುಡಿ ಭಾಗತ್ ನಮ್ಮ ಮುಂದೆ ಜಗತ್ತ ಭಾಗತ್ತೆ ಅದು ಇಸ್ಲಾಂ ಮುಸ್ಲಿಂ ಸಮಾಜ ದಿವಸಕ್ಕೆ 50 ಸಮಾಜ ಮಾಡ್ತಾರೆ 50 ನೀವು ಪ್ರಾರ್ಥನೆ ಮಾಡ್ತೀರ ಜಗತ್ತಿಗೆ ಯಾರು ಮಾಡ್ತಾರೋ 50 ಯಾರು ಮಾಡ್ತಾರ ಅದಕ್ಕೆ ಅಲ್ಲಿ 5 ಪಂಚಾಚಾರ ಮುಸ್ಲಿಂ ಸಮಾಜ ನಮ್ಮ ಪಂಚಾಚಾರ ಅವ್ರ ಪಂಚಾಚಾರ ಯಾವ ನಮ ಏನಪ್ಪ ಪೂಜಾ ಹೇಳು ನಮ ರೋಜಾ ಜಕಾ ಕಲ್ಮಾ ಹಜ್ ಇವು ಬರ್ತದೆ ಮುಸ್ಲಿಂ ಮಾಡ್ತೀವಿ
ಸೂರ್ಯ ಮುಕ್ಕಟ್ಟು ಊಟ ಬಂದು ಊಟ ಮುಗಿದು ಕೆಲವೊಂದು ಕಟ್ಮೆಂಟ್ ಆಗಿ ನೀವು ಸಹಿತ ಕೊಟ್ಟಿರೋದು ಕೆಲವೊಂದು ಹೋದಾಯ್ತು ನಿಂತು ಕಟ್ಮೆಂಟ್ ಮಾಡ್ತಾರೆ ಅವರು ರಂಜಾನ್ ತಿಂಗಳದಾಗ ನಮಾಜ್ ರೋಜಾ ಜಕಾತ್ ಜಕಾತ್ ಅಂದ್ರೆ ನಾವು ದುಡ್ದಂತ ಹಾಕೋದು ಸ್ವಲ್ಪ ದಾನ ಕೊಡ್ತಾರೆ ಜಕಾತ್ ಅಂತಾರೆ ಅವರು ಮುಸ್ಲಿಮನ್ ಜಕಾತ್ ಅಂತ ಇಟ್ಟು ನಮಗೇನಂದ್ರೆ ಒಬ್ಬ ಏನಾಗಿ ಸಾವಿರಾರು ಕೋಟಿ ರೈತ ನಮಗೆ ನಮ್ಮ ಮಕ್ಕಳು ಬರೀ ಮಕ್ಕಳಿಗೆ ದುಡ್ದಂತ ಹಾಕೋದು ಸ್ವಲ್ಪ ದಾನ ಕೊಡ್ತಾರೆ ಜಕಾತ್ ಅಂತ ಅವರು ಇದು ಕರ್ಮ ಅಂದ್ರೆ ದೀಕ್ಷೆ ಬಂದು ಕರ್ಮ ದೀಕ್ಷೆ ಬಂದು ಇನ್ನು ಹತ್ತು ಅಂದ್ರೆ ಮುಸಲ್ಮಾನ್ ಸಮಾಜ ಬಿಟ್ಟಿದ್ದು ಒಬ್ಬರು ಸಾಯಿದ್ರೆ ಒಬ್ಬರು ಮಕ್ಕ ಹಾಕೊಂಡು ಕೊಟ್ಟಿಟ್ಟು ಅವ್ರು ಐದು ಆಚರಣೆಗಳು ಅರ್ಥ ಮಾಡ್ಕೊಂಡು ನಾವೆಲ್ಲ ಕುರಾನ್ ಒಂದ್ಸರಿ ಈ ಕುರಾನ್ ಅಂತ ಕುರಾನ್ ಯಾವ ನಾವು ಏನಾದ್ರು ಹೇಳಿದ್ರೆ ನೀವು ಮೊದಲು ಮೋಕ್ಷನ ಆಗುತ್ತೆ ಅದಕ್ಕೆ ಕೂಡ ಅಂದ್ರು ಹೊಸ ಕೇರ್ ಮಾಡಿದ್ರಪ್ಪ ನಮ್ಮ ಕಲಿಸಿದ್ರಿ ಕುರಾನ್ 4 ಸರಿ ಕಲಿಸಿದ್ರಿ ಪ್ರವಚನ ಮಾಡಿದ್ರಿ ನಾ ಹೇಳಂತ ಕೊಟ್ಟರು ಪಟ್ಟಿದ್ದೆ ಅಂತ ಕೆಲವು ಮಂದಿ ಕೆಲಸ ಇದ್ದವ್ರಿಗೆ ನಿರ್ದೇಶ ಕೊಟ್ಟರು ಅದಕ್ಕೆ ಕೇಳಿ ಮಾಡಿದ್ರು ಹೊಸ ಕೇಳಿ ಇದು ಒಂದು ಕೇಳ ಇದಕ್ಕೆ ಗಿರಿ ಐದು ದಿವಸ ಇದು ಐದು ದಿವಸ ಶರಣಪ್ಪ ಬಸವಣ್ಣ ನಾವು ಹೋಯ್ತು ನೀವು ನಾವೆಲ್ಲ ಹೋಗ್ತೀವಿ ಜೀವಂತದಲ್ಲ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಅದ ಮಂದಿ ಏನು ಮಾಡಿದ್ರು ನಾನು ದೇವ್ರು ಹೇಳ್ಬೇಕಾ ಹೇಳಬೇಕಾ ಅದಕ್ಕೆ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲದವರಯ್ಯ ಇಲ್ಲಿ ಸಲ್ಲದು ಅಲ್ಲಿ ಸಲ್ಲದಯ್ಯ ಇಷ್ಟು ವರ್ಷ ಕೊಡಿದ್ರೆ 8 ವರ್ಷ ಕೊಡಿಸಿಲ್ಲ ಯಾರು ಕೈಲಾಸ ಕೈ ಎತ್ತು ಕೈಲಾಸ ನೀವು ನೋಡಿದ್ರೆ ಯಾರು ಕೈಲಾಸದ ಯಾರು ಹೋಗಿದ್ರೆ ಮಾತ್ರ ಓದೋರು ಯಾರು ಹೋಗಿದ್ರೆ ಹೋಗಿಲ್ಲ ಇನ್ನೂ ಹೋಗಿಲ್ಲ ಕೈಲಾಸ ಅಂತ ವೈಕುಂಠ ಅಂತ ಅದಂತ ಸ್ವಾಮಿ ಅಂತ ಯಾವ ಮಗನ ಯಾರು ನಮ್ಗೆ ಏನು ಶಾಸ್ತ್ರತಿ ನಮ್ಗೆ ಹೋಗಿಲ್ಲ ಯಾರು ಹೋಗಿಲ್ಲ ನಾವು ಹೇಳ್ತೀವಿ ನಮ್ಮ ಶಾಸ್ತ್ರ ಹೇಳೋದು ಐದಪ್ಪ 5 ಕೇಳ ನಮ್ಮ 25 ನಮ್ಮ 3 ವರ್ಷದ ಜನ ಅದ್ಭುತ ಹೋಗ್ತಿದ್ರೆ ಅವನ ಕೈಲಾಸ ಇದು ಕಲ್ಬಿಟ್ಟಿರ್ತಾರ ಮಾಡಕ್ಕಿಲ್ಲ ಮಾಡೋ ಚೆನ್ನಾಗಿಲ್ಲ ಅರ್ಧ ಕಲ್ತಿ ಕಲ್ಬಿಡ್ತಾರ ಅವ್ರು ಸತ್ತಾಗ ಮಣ್ಣು ಹಾಕ ಚೂಡ್ತಿರ್ತೀವಿ ಅದಕ್ಕೆ ಅವನ ನಕ್ಕಕ್ಕೆ ಬಾದತ್ತ ಅದಕ್ಕೆ ನಾನು ಏನಾದ್ರು ಒಳ್ಳೆ ಕೆಲಸ ಮಾಡಿ ಜೀವ ಅದಕ್ಕೆ ಆ ಕಾರಣದ ಕೈ ಅದು ಬೇಡ ಬೇಡ ನಾನು ಹುಡುಗ ಜಗದ ಕೈಲಾಸ ಮಾಡಿ ಕೊಟ್ಟು ಆ ಕಾರಣದ ಕೈಲಾಸ ಕೈ ಇಲ್ಲ ಅದಕ್ಕೆ ಹೋಗಿ ಬೇಡ ಕೈ ಮಾಡ್ತದೆ